ಮುಂಭಾಗಕ್ಕೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ಇಲ್ಲದಿದ್ದರೆ ನಾವು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ನೆರವೇರಿಸುವುದಿಲ್ಲ. ಈ ಪುಣ್ಯ ಭೂಮಿಯಲ್ಲಿ ಆಡಿದಂತ 2 ದಿವಸದ ಭಾಗ್ಯ ನಿಮ್ಮದು. ಮಹದೇಶ್ವರ ಚಾಂಪಿಯನ್ ತಂಡವಾಗಿ ಹೊರಬಂದಿದೆ. ಅದೇ ರೀತಿ ವೀರವಿನಾಯಕ ತಂಡ ರನ್ನರ್ಸ್ ತಂಡ ಆಗಿ ಈ ಒಂದು ಪಂದ್ಯಾಕೂಟದಲ್ಲಿ ಪಂದ್ಯಾಕೂಟವನ್ನು ಗೆದ್ದುಕೊಂಡಿದೆ. ದಯವಿಟ್ಟು 2 ತಂಡ ಆಟಗಾರರು ಅದೇ ರೀತಿ ಪ್ರೇಕ್ಷಕರು ಅದೇ ರೀತಿ ಎಲ್ಲ ಆಟಗಾರರು ಅದೇ ಎಲ್ಲ ತಂಡದ ಆಟಗಾರರು ಕೂಡ ದಯವಿಟ್ಟು ಮುಖ್ಯ ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಗ್ರಾಮ ಪಂಚಾಯತಿಯ ಸದಸ್ಯರಾದಂತಹ ಪ್ರವೀಣ್ ಪೂಜಾರಿ ತಾವು ಕೂಡ ಮುಖ್ಯ ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ದಯವಿಟ್ಟು ಎಲ್ಲ ಆಟಗಾರರು ವಿನಂತಿಯನ್ನು ಮಾಡ್ತಾ ಇದ್ದೇವೆ, ವೇದಿಕೆ ಮುಂಭಾಗಕ್ಕೆ ಬರಬೇಕು. ಈ ಒಂದು ಸಮಾರಂಭದಲ್ಲಿ ಮುಖ್ಯ ಅತಿಥಿ ನೆಲೆಯಲ್ಲಿ ಇರತಕ್ಕಂಥವರು ಪಲಿಮಾರು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದಂತಹ ರಾಯೇಶ್ವರ್ ಪೈ ಇವರಿಗೆ ಸಾಲು ಹೊದಿಸಿ ಗೌರವಿಸಬೇಕಾಗಿ ಗುರುಪ್ರಸಾದ್ ಇವರ ಹತ್ರ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ಒಂದು ಸಮಾರಂಭದ ಮುಖ್ಯ ಅತಿಥಿ ನೆಲೆಯಲ್ಲಿ ಪಲಿಮಾರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದಂತಹ ರಾಯೇಶ್ವರ್ ಪೈ ಇದ್ದಾರೆ. ಸರ್, ನಿಮಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ. ಅದೇ ರೀತಿ ಇನ್ನೋರ್ವ ಅತಿಥಿ ಪಲಿಮಾರು ಗ್ರಾಮ ಪಂಚಾಯಿತಿಯ ನಿಕಟಪೂರ್ವ ಅಧ್ಯಕ್ಷೆ, ಅದೇ ರೀತಿ ಹಾಲಿ ಸದಸ್ಯರಾದಂಥ ಮಾತೃ ಸಮಾನರಾದಂಥ ಗಾಯತ್ರಿ ಡಿ ಪ್ರಭು ನಮ್ಮೊಟ್ಟಿಗಿದ್ದಾರೆ. ಸರ್, ಮೇಡಮ್ ನಿಮಗೂ ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಕೂಡ ಗುರುಪ್ರಸಾದ್ ಇವರು ಸಾಲು ಹೊದಿಸಿ ಅವರನ್ನು ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಪಲಿಮಾರು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿಯ ಹುಡುಕಾರಿ ಮಾಜಿ ಅಧ್ಯಕ್ಷರಾದಂತಹ ಜಿತೇಂದ್ರ ಪುಟ್ಟೋಡು ನಮ್ಮೊಟ್ಟಿಗಿದ್ದಾರೆ. ಸರ್, ನಿಮಗೂ ಕೂಡ ಈ ಸಂದರ್ಭದಲ್ಲಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೂ ಕೂಡ ಈ ಪಂದ್ಯಾಕೂಟದ ಸಂಘಟಕರಾದಂತಹ ಯೋಗಿ ಸುವರ್ಣ ಇವರು ಸಾಲು ಹೊದಿಸಿ ಅವರನ್ನು ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಸಮಾರಂಭದ ಮುಖ್ಯ ಅತಿಥಿ ನೆಲೆಯಲ್ಲಿ ಪಡುಬಿದ್ರಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತಹ ನವೀನ್ ಶೆಟ್ಟಿ ಇದ್ದಾರೆ. ಸರ್, ನಿಮಗೂ ಕೂಡ ಈ ಸಂದರ್ಭದಲ್ಲಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಗುರುಪ್ರಸಾದ್ ಇವರು ಇವರಿಗೆ ಸಾಲು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಪಲಿಮಾರು ಗ್ರಾಮದ ಉದ್ಯಮಿ, ಪ್ರತಿಯೊಂದು ಪಂದ್ಯಾಕೂಟಕ್ಕೆ ನಮಗೆ ಸಹಕಾರ ನೀಡಿದಂತ ದಿನೇಶ್ ಪ್ರಭು, ಹಿರಿಯರಾದಂತಹ ದಿನೇಶ್ ಪ್ರಭು ನಮ್ಮೊಟ್ಟಿಗಿದ್ದಾರೆ. ಸರ್, ನಿಮಗೂ ಕೂಡ ಈ ಸಂದರ್ಭದಲ್ಲಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಯೋಗಿ ಸುವರ್ಣ ಇವರು ಸಾಲು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ಗ್ರಾಮ ಪಂಚಾಯಿತಿಯ ಇನ್ನೋರ್ವ ಸದಸ್ಯ ಪ್ರವೀಣ್ ಪೂಜಾರಿ ನಮ್ಮೊಟ್ಟಿಗಿದ್ದಾರೆ. ಸರ್, ನಿಮಗೂ ಕೂಡ ಈ ಸಂದರ್ಭದಲ್ಲಿ ಸಮಾರಂಭದ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಗುರುಪ್ರಸಾದ್ ಇವರು ಸಾಲು ಹೊದಿಸಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಕೊಡುಗೈದಾನಿ ನಮ್ಮ ಆತ್ಮೀಯ ಮಿತ್ರರಾದಂತಹ ಮ್ಯಾಕ್ಸಿಮ್ ಟೂಸೌದ ನಮ್ಮೊಟ್ಟಿಗಿದ್ದಾರೆ. ಸರ್, ನಿಮಗೂ ಕೂಡ ಈ ಸಂದರ್ಭದಲ್ಲಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಯೋಗಿ ಸುವರ್ಣ ಅವರು ಸಾಲು ಹೊದಿಸಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ಒಂದು ಸಮಾರಂಭದ ಮುಖ್ಯ ಅತಿಥಿ ನೆಲೆಯಲ್ಲಿರುವಂತಹ ನವೀನ್ ಶೆಟ್ಟಿ ಪಡುಬಿದ್ರಿ ತಾವು ನಮ್ಮನ್ನು ಉದ್ದೇಶಿಸಿ 2 ಹಿತನುಡಿಯನ್ನು ನುಡಿಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಈ ಒಂದು IPL ಮಾದರಿಯ ಕ್ರಿಕೆಟ್ ಪಂದ್ಯಾಟದ ಸಮಾರಂಭದಲ್ಲಿ ಉಪಸ್ಥಿತರಿರುವ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಹಾಲಿ ಸದಸ್ಯರಾದಂಥ
ಗಾಯತ್ರಿ ಪ್ರಭು ಅವರು, ಅದೇ ರೀತಿ ಇನ್ನೋರ್ವ ಮಾಜಿ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದಂಥ ಜಿತೇಂದ್ರ ಫುಟೋಡ್ ಅವರು, ಅದೇ ರೀತಿ ಈ ಒಂದು ಪಂದ್ಯಾಟವನ್ನು ಆಯೋಜನೆ ಮಾಡಿದಂಥ ಗುರುಪ್ರಸಾದ್ ಅವರೇ, ಯೋಗೀಶ್ ಅವರೇ, ಅದೇ ರೀತಿ ಮ್ಯಾಚಿನ್ ಡಿಸೋಜ್ ಅವರೇ, ಅದೇ ರೀತಿ ದಿನೇಶ್ ಪ್ರಭು ಅವರೇ, ಅದೇ ರೀತಿ ಪ್ರವೀಣ್ ಅವರೇ, ಅದೇ ರೀತಿ ಈ ಒಂದು ಪಂದ್ಯಾಟದಲ್ಲಿ ಭಾಗವಹಿಸಿದಂಥ ಎಲ್ಲ 8 ತಂಡಗಳಿಗೆ ನನ್ನ ಅಭಿನಂದನೆ ಸಲ್ಲಿಸ್ತಾ, ನಾವು ಪ್ರಪಂಚದಲ್ಲಿ ಎಲ್ಲ ದೇಶಗಳು ಶಾಂತಿಗಾಗಿ ಕ್ರೀಡೆಯನ್ನು ಮೆಚ್ಚಿಕೊಂಡಿದೆ. ನಾವು ಸೋಲದೆ ಗೆದ್ದರೆ ಮಂದಹಾಸ, ಅದೇ ರೀತಿ ಸೋತು ಗೆದ್ದರೆ ಇತಿಹಾಸ. ನಾವು ಕ್ರೀಡೆಯನ್ನು ಬಹಳ ಸಂತೋಷದಿಂದ ಅನುಭವಿಸಿ ಆಡಬೇಕಾಗ್ತದೆ. ಕಾರಣ ನಾವು ಯಾವುದೇ ಕ್ರೀಡೆಯಲ್ಲಿ ಅದರಲ್ಲಿ ಜಾತಿ ಮತ ಭೇದವಿಲ್ಲದೆ ಆಡುವಂಥದ್ದೇ ಕ್ರೀಡೆ. ನಾವು ಆಡುವ ಚೆಂಡಿಗಾಗಲಿ ಬ್ಯಾಟ್ಗಾಗಲಿ ಅದರಲ್ಲಿ ವಿಕೆಟ್ಗಾಗಲಿ ಯಾವುದೇ ಜಾತಿ ಮತ ಇಲ್ಲ. ಅದೇ ರೀತಿ ನಾವು ಕ್ರಿಕೆಟ್ ಪಂದ್ಯಾಟದಲ್ಲಿ ಯಾವುದೇ ಧರ್ಮಗಳಿಗೆ ಹೊಂದದೆ, ಯಾವುದೇ ಜಾತಿಗಳಿಗೆ ಹೊಂದದೆ ನಾವೆಲ್ಲರೂ ಒಂದೇ ಭಾವನೆಯಿಂದ ಕ್ರೀಡೆಯನ್ನು ಆಡ್ತದೆ. ಇದು ಬಹಳ ನಮಗೆ ಮಾದರಿಯಾಗಿದೆ. ಅದೇ ರೀತಿ ಕ್ರೀಡೆಯಲ್ಲಿ ಸೋಲನ್ನು ಅನುಭವಿಸಿದಾಗ ನಾವು ಎದೆಗುಂದದೆ, ನಾವು ಪಂದ್ಯಾಟದಲ್ಲಿ ಯಾವ ತಪ್ಪನ್ನು ಮಾಡಿದೆ ಅದನ್ನು ಮುಂದಿನ ಪಂದ್ಯಾಟದಲ್ಲಿ ಜಯದ ರೂವಾರಿಯಾಗಿ ಪರಿವರ್ತಿಸಬೇಕು. ನಮ್ಮ ಸಾಧನೆ ಮತ್ತು ಗುರಿ ಯಾವಾಗಲೂ ಬಹಳ ಮೌನದಿಂದ ಸಾಗಬೇಕು. ಅದರ ಯಶಸ್ಸು ಜಗತ್ತಿಗೆ ತಿಳಿದಂತೆ ನಾವು ಅದನ್ನು ಗಳಿಸಬೇಕಾಗ್ತದೆ. ನಾವು ಯಾವಾಗಲೂ ಕ್ರಿಕೆಟ್ನಲ್ಲಿ ಆಗಲಿ ಕ್ರೀಡೆಯಲ್ಲಿ ಆಗಲಿ ಯಾವುದೇ ಒಂದು ಹೊಸ ವಿಚಾರ ಬಂದಾಗ ಅದನ್ನು ಇಂಪ್ಲಿಮೆಂಟ್ ಮಾಡಿ ಈಗ ನಾವು ಎಲ್ಲ ಕಡೆಯಲ್ಲಿ IPL ಮಾತ್ರ ಕ್ರಿಕೆಟನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ನಾವು ನಮ್ಮ ಗ್ರಾಮದ ಸಮಸ್ಯೆ ಬಂದಾಗ, ಅದೇ ರೀತಿ ಬೇರೆ ಬೇರೆ ಸಂಘರ್ಷ ಬಂದಾಗ ಅದನ್ನು ಬಹಳ ಶಾಂತಿಯುತವಾಗಿ ಬಗೆಹರಿಸಿ ಎಲ್ಲರಿಗೆ ನಾವು ಮಾದರಿಯಾಗಿ ಬದುಕುವುದು ಬಹಳ ಇಂದಿನ ದಿನಗಳ ಮುಖ್ಯವಾಗಿದೆ. ನಾವೆಂದರೆ ದೇಶದಲ್ಲಿ ಇವತ್ತು ಆಗುವಂತಹ ಅನೇಕ ಸಂಘರ್ಷಗಳನ್ನು ನೋಡ್ತಾ ಇದ್ದೇವೆ. ಆದರೆ ಅದು ಸಂಘರ್ಷಕ್ಕೆ ಹಾದಿ ಬಾರದಾಗೆ ನಾವು ನಮ್ಮ ಚಟುವಟಿಕೆಗಳನ್ನು ಮಾಡುತ್ತಾ ನಾವು ಯುವಕರೆಲ್ಲರೂ ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿ ಬಹಳ ಮುಖ್ಯವಾಗಿದೆ. ಯಾಕಂತ ಹೇಳಿದ್ರೆ ನಾವು ಇಂದಿನಗಳಲ್ಲಿ ಕೆಲವರು ಯುವಕರು ದುಶ್ಚಟಗಳಿಗೆ ಬಲಿಯಾಗ್ತಿದ್ದಾರೆ. ಆದರೆ ನಾವು ಇಂಥ ಕ್ರೀಡೆಯಲ್ಲಿ ಭಾಗವಹಿಸಿದಾಗ ನಮ್ಮಲ್ಲಿ ಆತ್ಮೀಯತೆ ಹೆಚ್ಚಾಗ್ತದೆ. ಆದ್ದರಿಂದ ನಾವು ಎಲ್ಲರೂ ಒಂದಾಗಿ ಬದುಕೋಣನ್ನು ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಯುವ ಸ್ಫೂರ್ತಿಗೆ ಕ್ರೀಡೆ ಮುಖ್ಯ ಅಂತ ನುಡಿದಂತ ತಮಗೆ ಕೂಡ ಈ ಸಂದರ್ಭದಲ್ಲಿ ಪ್ರೀತಿ ಅಭಿನಂದನೆಯನ್ನು ಸಲ್ಲಿಸ್ತಾ ಶಿವ್. ಧನ್ಯವಾದಗಳು ಪ್ರಸಾದ್ ರವರೇ. ನೋಡಿ, ಅತಿಥಿಗಳು ಮುಖ್ಯ ವೇದಿಕೆಯಲ್ಲಿ ಕುಳಿತುಕೊಂಡಿದ್ದಾರೆ. ದಯಮಾಡಿ ಭಾಗವಹಿಸಿರ್ತಕ್ಕಂಥ ಎಲ್ಲ ತಂಡದ ಆಟಗಾರರು, ಪ್ರೇಕ್ಷಕರ ವರ್ಗ ಮುಖ್ಯ ವೇದಿಕೆಯ ಮುಂಭಾಗಕ್ಕೆ ಬನ್ನಿ. ಕ್ರಿಕೆಟ್ನಲ್ಲಿ ಭಾಗವಹಿಸುವುದು ಗೆಲ್ಲುವುದು ಎಷ್ಟು ಮುಖ್ಯವೋ ಶಿಸ್ತು ಸಂಯಮವನ್ನು ಕಾಪಾಡಿಕೊಳ್ಳುವುದು ಅಷ್ಟೇ ಅತ್ಯಗತ್ಯ. ನಿಮಗಾಗಿ ಸಮಯ ಕೊಟ್ಟು ಅತಿಥಿಗಳು ಮುಖ್ಯ ವೇದಿಕೆಯಲ್ಲಿದ್ದಾರೆ, ಅವರಿಗಾಗಿ ಸಮಯ ಕೊಟ್ಟು ನೀವು ಮುಖ್ಯ ವೇದಿಕೆಯ ಮುಂಭಾಗದಲ್ಲಿ ಇರಬೇಕು. ದಯಮಾಡಿ ಪವರ್ ಪ್ಲೇ ಇರುವುದಿಲ್ಲ, ಬನ್ನಿ ಮುಖ್ಯ ವೇದಿಕೆಯ ಮುಂಭಾಗಕ್ಕೆ ಬನ್ನಿ. ಇನ್ನು 2 ದಿವಸಗಳ ಕಾಲ ಈ ಟೂರ್ನಮೆಂಟ್ಗೆ ಸ್ವಯಂ ಸೇವಕರ ರೀತಿಯಲ್ಲಿ ನಮ್ಮೊಂದಿಗೆ ಸೇವೆಯನ್ನು ಸಲ್ಲಿಸಿದವರು, ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಎಷ್ಟು ಮುಖ್ಯವೋ ಕ್ರಿಕೆಟ್ ಅಂಗಣದ ಒಳಭಾಗದಲ್ಲಿ ನಿರ್ಣಾಯಕರು ಕೂಡ ಅಷ್ಟೇ ಅತ್ಯಗತ್ಯ. ಜೋರಾದ ಕೈ ಚಪ್ಪಾಳೆ ಮುಖಾಂತರವಾಗಿ 2 ದಿವಸಗಳ ಕಾಲ ಯಾವುದೇ ರೀತಿ ಚ್ಯುತಿಬಾರದ ರೀತಿ ಈ ನಿರ್ಣಾಯಕರ ಪೀಠವನ್ನು ಅಲಂಕರಿಸಿದವರು ಉಡುಪಿ ಜಿಲ್ಲೆಯಲ್ಲೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮಂಗಳೂರಿನಿಂದ ಆಗಮಿಸಿರ್ತಕ್ಕಂಥ 3 ಮಂದಿ ನಿರ್ಣಾಯಕರು. ಒಂದೆಡೆ ಶ್ರೇಯಸ್, ರೂಪೇಶ್, ರವಿ 3 ಮಂದಿ ಗಟ್ಟಿ ಚಪ್ಪಾಳೆಯೊಂದಿಗೆ ಮುಖ್ಯ ವೇದಿಕೆಗೆ ಬಂದು ನಾವು ಕೊಡ ಮಾಡುವಂತಹ ಗೌರವದ ಸ್ಮರಣಿಕೆಯನ್ನ ಪಡ್ಕೊಂಡು ಹೋಗಿ ಅನ್ನೋದಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅತಿಥಿಗಳು ರಾಯೇಶ್ವರ್ ಪೈರವರು ಸ್ಮರಣಿಕೆಯನ್ನ ನೀಡಿ ಗೌರವಿಸೋದಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಗಾಯತ್ರಿ ಮೇಡಮ್ ನೀಡಿ ಗೌರವಿಸಿ. ದ್ವಿತೀಯ ಅಂಪೈರ್ಗೆ, ತೃತೀಯ ಅಂಪೈರ್ಗೆ ಜಿತೇಂದ್ರ ಫುಟಾಡೋರ್ ಅವರು ನೀಡಿ ಗೌರವಿಸಿ.
ಅದೇ ರೀತಿ ಕಂಚಿನ ಕಂಠದ ಮುಖೇನವಾಗಿ 2 ದಿವಸಗಳ ಕಾಲ ನಮಗೆ ವೀಕ್ಷಕ ವಿವರಣೆ ಕಾರ್ಯವನ್ನು ನಿರ್ವಹಿಸಿಕೊಟ್ಟವರು. ಕ್ರಿಕೆಟ್ ಮೆರುಗು ಹೆಚ್ಚಬೇಕಾದ್ರೆ ಅಂಗಣದಲ್ಲಿ ಕಾಲು ಮತ್ತೆ ಬಾಲಿನ ಸಪ್ಪಳ ಎಷ್ಟು ಜೋರಾಗಿರುತ್ತೆ ಅದೇ ರೀತಿ ವೀಕ್ಷಕ ವಿವರಣೆಗಾರರ ಧ್ವನಿ ಕೂಡ ಅಷ್ಟೇ ಜೋರಾಗಿರಬೇಕು. ಅಚ್ಚುಕಟ್ಟಿನ ವೀಕ್ಷಕ ವಿವರಣೆ ಕಾರ್ಯವನ್ನ ಪ್ರಶಾಂತ್ ನಿಟ್ಟೇರ್ ಅವರು ನಮಗೆ 2 ದಿವಸಗಳ ಕಾಲ ಮಾಡಿದ್ದಾರೆ. ಅವರಿಗೆ ಜೋರಾದ ಕೈ ಚಪ್ಪಾಳೆಯೊಂದಿಗೆ ಮುಖ್ಯ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಇವರೊಂದಿಗೆ ಶಿವ ಕಾಪು ಕೂಡ ಒಳ್ಳೆಯ ವೀಕ್ಷಕ ವಿವರಣೆ ನೀಡಿದ್ದಾರೆ. ಸರ್, ತಾವು ಕೂಡ ಮುಖ್ಯ ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಈ ಕಿರು ಗೌರವವನ್ನು ತಾವು ಕೂಡ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶಿವ ಕಾಪು ಈ ಪಲಿಮಾರಿನ ಪರಿಸರಕ್ಕೆ ಆತ್ಮೀಯರಾದಂತವರು. ಶಿವ ಕಾಪು ಅತ್ಯುತ್ತಮ ವೀಕ್ಷಕ ವಿವರಣೆ ನೀಡಿ ಈ ಒಂದು ಪಂದ್ಯಾಕೂಟದ ಮೆರಗನ್ನು ಹೆಚ್ಚಿಸಿದವರು. ನಿಮಗೆ ಸಂಘಟಕರ ಪರವಾಗಿ ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಿಮ್ಮ ಪ್ರೋತ್ಸಾಹ ಸಹಕಾರ ಸದಾ ನಮಗಿರಲಿ ಅಂತ ಮೊದಲೊಮ್ಮೆ ಬಯಸುತ್ತಾ ಬನ್ನಿ ಶಿವರೇ. ಧನ್ಯವಾದಗಳು ಅತಿಥಿಗಳೇ. ಇನ್ನು ನಮ್ಮ ಈ ಟೂರ್ನಮೆಂಟಿನ ನೇರ ಪ್ರಸಾರದ ಕಾರ್ಯವೈಖರಿಯನ್ನ ಕ್ರಿಕ್ಲೈನ್ ಸ್ಪೋರ್ಟ್ಸ್ ಈ ನೇರ ಪ್ರಸಾರದ ತಂಡ 2 ದಿವಸಗಳ ಕಾಲ ಅಚ್ಚುಕಟ್ಟಾಗಿ ಮಾಡಿದೆ. ಮೇನ್ ಟೆಕ್ನಿಷಿಯನ್ ಆಗಿರ್ತಕ್ಕಂಥ ಸುಭಾನ್ ಮುಖ್ಯ ವೇದಿಕೆಗಳಿಗೆ ಬಂದು ನಾವು ಕೊಡ ಮಾಡುವಂತಹ ಒಂದು ಗೌರವದ ಸ್ಮರಣಿಕೆಯನ್ನು ಮುಖ್ಯ ವೇದಿಕೆಯಲ್ಲಿ ಪಡ್ಕೊಂಡು ಹೋಗಿ ಅನ್ನೋದಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಗಟ್ಟಿ ಚಪ್ಪಾಳೆಯನ್ನು ನೀಡಿ. ಪಲಿಮಾರು ಭಾಗದಲ್ಲಿ ಬಹಳಷ್ಟೊಂದು ಅತ್ಯುತ್ತಮ ರೀತಿಯ ನೇರ ಪ್ರಸಾರದ ತಂಡ ನಮ್ಮೊಂದಿಗೆ ಸಹಕಾರವನ್ನು ನೀಡಿದೆ. ನಿಮಗೆ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸಿಕೊಂಡು ಬರಿದ್ದೇವೆ. ಅದೇ ರೀತಿ ಶ್ರೀಯುತ ಜಿತೇಂದ್ರ ಫುಟಾಡೋರ್ ಅವರು ಟೂರ್ನಮೆಂಟ್ ಅನ್ನು ಉದ್ದೇಶಿಸಿ 1-2 ಮಾತುಗಳನ್ನು ಆಡಿರುವುದಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮಣಿಕಂಠ ಟ್ರೋಫಿಯ ಈ ಒಂದು ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯಮಾನ್ಯರೇ, ಇಲ್ಲಿ ನೆರೆದಿರುವ ಎಲ್ಲ ಕ್ರೀಡಾಭಿಮಾನಿಗಳೇ, ಇವತ್ತು ಈ ಮಣಿಕಂಠ ಟ್ರೋಫಿ ಕ್ರಿಕೆಟ್ ಪಂದ್ಯಾಟ ಅತ್ಯುತ್ತಮವಾಗಿ ಇವತ್ತು ಇಲ್ಲಿ ನೆರವೇರಿಸಲ್ಪಟ್ಟಿದೆ. ನಮ್ಮ ಗುರುಪ್ರಸಾದ್ ಹಾಗೂ ಯೋಗೀಶ್ ಅವರ ನೇತೃತ್ವದಲ್ಲಿ ಒಳ್ಳೆಯ ರೀತಿಯಲ್ಲಿ ಈ ಒಂದು ಪಂದ್ಯವನ್ನು ಆಯೋಜನೆ ಮಾಡಿ ಒಳ್ಳೆಯ ನೇರ ಪ್ರಸಾರ, ಅದೇ ರೀತಿ ಎಲ್ಲ ವಿಧದಲ್ಲಿ ಕೂಡ ಒಳ್ಳೆಯಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸುತ್ತಾರೆ. ಮೊದಲಿಗೆ ನಾನು ಈಗ ಈ ಒಂದು ಪಂದ್ಯಾಕೂಟದ ಪ್ರಾಯೋಜಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಗೆದ್ದ ತಂಡ ಮಹದೇಶ್ವರ ಪಲಿಮಾರು ಇವರು ಕೂಡ ತಮಗೆ ಅಭಿನಂದನೆಗಳು. ಅದೇ ರೀತಿ ಮೊದಲ ರನ್ನರ್ಸ್ ಅಪ್ ಅಂದರೆ ದ್ವಿತೀಯ ತಂಡ ವೀರವಿನಾಯಕ ತಂಡ, ತಮಗೂ ಅಭಿನಂದನೆಗಳು. ಅದೇ ರೀತಿ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿದ ಎಲ್ಲ ತಂಡಗಳಿಗೆ ಅಭಿನಂದನೆ ಸಲ್ಲಿಸ್ತಾ 2 ಮಾತನ್ನು ಮುಗಿಸ್ತೇನೆ. ಒಟ್ಟಾರೆಯಾಗಿ 8 ತಂಡಗಳು ಭಾಗವಹಿಸಿತ್ತು. 2 ತಂಡಗಳಿಗೆ ಪ್ರಶಸ್ತಿ ಲಭಿಸ್ತಾ ಇದೆ. ಉಳಿದಂತೆ 6 ತಂಡಗಳು. ಅಡ್ಡದ ಜವಣೇರ್ ಈ ತಂಡದ ಮಾಲಕರು ಮುಖ್ಯ ವೇದಿಕೆಗೆ ಬನ್ನಿ. ಅದೇ ರೀತಿ ರಾಯಲ್ ಸ್ಟಾರಿನ ತಂಡದ ಮಾಲಕರು ಮುಖ್ಯ ವೇದಿಕೆಗೆ ಬನ್ನಿ. ನಂದಿಕೂರು ಸ್ಟ್ರೈಕರ್ಸ್ ಕ್ಯಾಪ್ಟನ್ ಮುಖ್ಯ ವೇದಿಕೆಗೆ ಬನ್ನಿ. ಆಂಜನೇಯ ಕ್ರಿಕೆಟರ್ಸ್ ಪಲಿಮಾರು ತಂಡದ ಮಾಲಕರು, ಧರ್ಮಜಾರಂದಾಯ ತಂಡದ ಮಾಲಕರು, ಅದೇ ರೀತಿ ಮೂಡು ಪಲಿಮಾರು ಸ್ಟ್ರೈಕರ್ಸಿನ ಮಾಲಕರು ಅವರು ಈಗಾಗಲೇ ಮುಖ್ಯ ವೇದಿಕೆಯಲ್ಲಿದ್ದಾರೆ. ಮ್ಯಾಕ್ಸಿಮ್ ಡಿಸೋಜ ಅವರು, ಮಹೇಶ್ ಪೂಜಾರಿ ಧರ್ಮಜಾರಂದಾಯ ತಂಡದ ಮಾಲಕರು, ಧನ್ಯವಾದಗಳು.
ಅಡ್ಡದ ಜವಣೇರ್ ಮಾಲಕರು ಬನ್ನಿ. ಅಡ್ಡದ ಜವಣೇರ್ ತಂಡದ ನಾಯಕ ಇಲ್ಲವೇ ಆಟಗಾರ ಯಾರಿದ್ರು ಕೂಡ ಬಂದು ಮುಖ್ಯ ವೇದಿಕೆಯಲ್ಲಿ ಒಂದು ಗೌರವದ ಸಂಕೇತವಾಗಿರ್ತಕ್ಕಂಥ ಶಾಲನ್ನು ಪಡ್ಕೊಂಡು ಹೋಗಿ ಅನ್ನೋದಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ವಿ. ಆ ಲೆಫ್ಟಿ ಜೀತು ಅಡ್ಡದ ಜವಣೇರ್ ತಂಡದ ನಾಯಕ ಬಂದು ಆಂಜನೇಯ ಕ್ರಿಕೆಟರ್ಸ್ ಪಲಿಮಾರು ಪರವಾಗಿ ರೈಟಿ ಜೀತು ಮುಖ್ಯ ವೇದಿಕೆಗೆ ಬಂದು ಗೌರವದ ಸಂಕೇತವಾಗಿರ್ತಕ್ಕಂಥ ಶಾಲನ್ನು ಹೊದಿಸಿಕೊಂಡು ಹೋಗಿ ಅನ್ನೋದಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮೂಡು ಪಲಿಮಾರು ಸ್ಟ್ರೈಕರ್ಸಿನ ಮ್ಯಾಕ್ಸಿಮ್ ಡಿಸೋಜಾ ಈಗಾಗಲೇ ಮುಖ್ಯ ವೇದಿಕೆಯಲ್ಲಿದ್ದೀರಾ, ನಿಮಗೂ ಕೂಡ ಧನ್ಯವಾದಗಳು. ನಂದಿಕೂರು ಸ್ಟ್ರೈಕರ್ಸಿನ ಮಾಲಕರು ಪ್ರತೀಕ್ ಕೋಟ್ಯಾನ್ ಇಲ್ಲವೇ ಸುಹಾಸ್ ಶೆಟ್ಟಿ ಇದ್ರೆ ಬನ್ನಿ, ಇಲ್ಲವಾದ್ರೆ ಅವರ ತಂಡದ ಆಟಗಾರ ಯಾರು ಆಗ್ಬೋದು. ರತನ್ ಮುಖ್ಯ ವೇದಿಕೆಗೆ ಬನ್ನಿ. ಒಂದು ಗೌರವದ ಶಾಲನ್ನ ಮುಖ್ಯ ವೇದಿಕೆಯಲ್ಲಿ ಪಡ್ಕೊಂಡು ಹೋಗಿ ಅನ್ನೋದಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಗೆಲ್ಲುವುದು ಮುಖ್ಯವಲ್ಲ, ಭಾಗವಹಿಸುವುದು ಮುಖ್ಯ. ಸೋಲು ಗೆಲುವು ಒಂದೇ ನಾಣ್ಯದ ಎರಡು ಮುಖಗಳು ಇದ್ದಾಗೆ ಇವತ್ತು ಸೋತಂತ ತಂಡ ನಾಳಿನ ದಿವಸ ಗೆಲ್ಲಲಿ ಎಂಬುದೇ ನಮ್ಮ ಆಶಯ. ರಾಯಲ್ ಸ್ಟಾರ್ ತಂಡದ ಮಾಲಕರು ಯತೀಶ್ ಅವರು ಬಂದು ಗೌರವದ ಶಾಲನ್ನ ಅತಿಥಿಗಳಿಂದ ಪಡ್ಕೊಂಡು ಹೋಗಿ ಅನ್ನೋದಾಗಿ ತಮ್ಮಲ್ಲಿ ಕೇಳ್ತಾ ಇದ್ದೇವೆ. ಎಲ್ಲ ಭಾಗವಹಿಸಿರ್ತಕ್ಕಂತಹ ತಂಡಗಳಿಗೆ ಅಭಿನಂದನೆಯನ್ನ ಸಮರ್ಪಿಸುವುದು ಮುಗೀತು. ಇನ್ನು ಒಂದು ಸುತ್ತಿನ ಜೋರಾದ ಕೈ ಚಪ್ಪಾಳೆಯನ್ನು ನಮ್ಮ ಅತಿಥಿಗಳಿಗೆ ನೀಡಿ. ಮುಖ್ಯ ವೇದಿಕೆಯಲ್ಲಿ ಕುಳಿತುಕೊಂಡಿರ್ತಕ್ಕಂಥ ಅತಿಥಿಗಳು ತಮ್ಮ ಬಿಡುವಿಲ್ಲದ ಸಮಯದಲ್ಲಿ ಆಗಮಿಸಿ ಈ ಟೂರ್ನಮೆಂಟಿನ ಯಶಸ್ಸಿಗೆ ಕಾರಣೀಭೂತರು. ಅದೇ ರೀತಿ ನಮ್ಮ ಸಂಘಟಕರು ಒಂದೆಡೆ ಗುರುಪ್ರಸಾದ್ ಪೂಜಾರಿ, ಅದೇ ರೀತಿ ಯೋಗಿ ಸುವರ್ಣ ಪಲಿಮಾರು, ಇವರಿಬ್ಬರಿಗೂ ಕೂಡ ಜೋರಾದ ಕೈ ಚಪ್ಪಾಳೆಯನ್ನು ನೀಡಿ ಯುವಕರಿಗೆ ಒಂದು ಪ್ರಮುಖ ವೇದಿಕೆಯನ್ನು ನೀಡಬೇಕೆಂಬ ಪ್ರಮುಖ ಉದ್ದೇಶದಿಂದ ಈ ಟೂರ್ನಮೆಂಟ್ ಅನ್ನು ಮಾಡಿದ್ದಾರೆ. ಎಲ್ರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸುವಂತ ಕಾರ್ಯಕ್ರಮ ಮುಗಿತು. ಇನ್ನು ನೇರವಾಗಿ ಪ್ರಶಸ್ತಿ ವಿತರಣಾ ಹಂತಕ್ಕೆ. ಸರಿ, ಇನ್ನು ಕೆಲವೊಂದು ಆಟಗಾರರಿಂದ ಊರಿಗೆ ಹೆಸರು ಬರ್ತದೆ. ಆ ಊರಿನ ಹೆಸರನ್ನ ಉನ್ನತ ಶಿಖರದತ್ತ ಕೊಂಡೊಯ್ಯುವಂತಹ ಕೆಲಸವನ್ನು ಅವರು ಮಾಡಿರ್ತಾರೆ. ಅವರನ್ನು ಗೌರವಿಸುವಂತಹ ಕಾರ್ಯಕ್ರಮವನ್ನ ಮುಖ್ಯ ವೇದಿಕೆಯಲ್ಲಿ ನಾವು ನಡೆಸ್ತೇವೆ ಅನ್ನೋದಾಗಿ ಸಂಘಟಕರು ಈಗಾಗಲೇ ತಿಳಿಸಿದ್ರು. ಆ ಮಾತಿನಂತೆ ಮಣಿಕಂಠ ಟ್ರೋಫಿ ಜರುಗುವ ಮುಂಚಿತವಾಗಿಯೇ ನಾವು ಒಂದು ನಿರ್ಧಾರವನ್ನ ಕೈಗೊಂಡಿದ್ದೇವೆ. ಪಲಿಮಾರು ಭಾಗದಲ್ಲಿ ಅತ್ಯುತ್ತಮ ರೀತಿಯ ಆಟವನ್ನು ಆಡಬಲ್ಲಂತಹ ಇವತ್ತಿನ ದಿವಸಗಳಲ್ಲಿ ಹೊರ ಜಿಲ್ಲೆಯಲ್ಲಿ ಹೆಸರನ್ನ ಮಾಡಬಲ್ಲಂತಹ ಆಟಗಾರನಿಗೆ ಒಂದು ಸನ್ಮಾನವನ್ನ ಮಾಡಿಕೊಳ್ಳುವಂತಹ ಕಾರ್ಯಕ್ರಮವನ್ನ ನಮ್ಮ ಅತಿಥಿಗಳು ಹಮ್ಮಿಕೊಂಡಿದ್ದಾರೆ. ಗಟ್ಟಿ ಚಪ್ಪಾಳೆಯೊಂದಿಗೆ ಜಿತೇಶ್ ಫ್ರಮ್ ಪಲಿಮಾರು, ಲೆಫ್ಟಿ ಜೀತು ಮುಖ್ಯ ವೇದಿಕೆಗೆ ಬನ್ನಿ. ಯಂಗ್ ಸ್ಟಾರ್ ಪಲಿಮಾರು ತಂಡದ ಪ್ರಮುಖ ಆಟಗಾರ, ಕಳೆದ ಬಾರಿ ಸಿಳ್ಳೆ ಚಪ್ಪಾಳೆಯನ್ನು ಗಿಟ್ಟಿಸಿಕೊಂಡಿರ್ತಕ್ಕಂತಹ ಆಟಗಾರ, ತವರು ನೆಲದಲ್ಲಿ ಪಲಿಮಾರು ಪರಿಸರದಲ್ಲಿ ಸನ್ಮಾನ ಕಾರ್ಯಕ್ರಮವನ್ನ ಪಡ್ಕೊಳ್ತಾ ಇದ್ದಾರೆ. ಈ ಹಿಂದಿನ ವಾರಾಂತ್ಯದಲ್ಲಿ ಯುವ ವಾಹಿನಿ ಸಂಸ್ಥೆ ನೀಡಿರ್ತಕ್ಕಂತಹ ಸನ್ಮಾನವನ್ನ ಪಡ್ಕೊಂಡಿರ್ತಕ್ಕಂತಹ ಜಿತೇಶ ಇವಾಗ ಮುಖ್ಯ ವೇದಿಕೆಯಲ್ಲಿ ನಮ್ಮ ಅತಿಥಿಗಳು ಪಲಿಮಾರು ಗ್ರಾಮದ ಶ್ರೀಯುತ ರುದ್ರಯ್ಯ ಆಚಾರ್ಯ ಮತ್ತು ಶ್ರೀಮತಿ ಉಷಾ ದಂಪತಿಗಳ ಸುಪುತ್ರನಾಗಿ 3/3/1995ರಲ್ಲಿ ಜನಿಸಿದ ತಾವು ತಮ್ಮ ಬಾಲ್ಯದಲ್ಲಿಯೇ ಕ್ರಿಕೆಟ್ನಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿರುತ್ತೀರಿ. ಸುಮಾರು 15 ವರ್ಷಗಳಿಂದ ನಡೆಯುವ ಹೋಬಳಿ ಮಟ್ಟದಿಂದ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾಟದಲ್ಲಿ ಆಡಿದ ಹೆಗ್ಗಳಿಕೆ ತಮ್ಮದು. 100ಕ್ಕೂ ಅಧಿಕ ವೈಯಕ್ತಿಕ ಬಹುಮಾನಗಳನ್ನು ಪಡೆದ ತಾವು ವೈಯಕ್ತಿಕ ಬಹುಮಾನಗಳ ಸರದಾರ ಎಂಬ ಬಿರುದಿಗೆ ಪಾತ್ರರಾಗಿದ್ದೀರಾ. ಇಲ್ಲಿಯವರೆಗೆ ಪಲಿಮಾರು ಮೈದಾನದಲ್ಲಿ ನಡೆದ 12 ಲೀಗ್ ಮಾದರಿಯ ಪಂದ್ಯಾಟದಲ್ಲಿ 10 ಪಂದ್ಯಾಟದಲ್ಲಿ ಫೈನಲ್ ಪ್ರವೇಶಿಸಿ ಅದರಲ್ಲಿ 8 ಸರಣಿ ಶ್ರೇಷ್ಠ ಬಹುಮಾನ ಪಡೆದ ಸಾಧನೆ ನಿಮ್ಮದು. ಎಡಗೈ ಆಟಗಾರನಾಗಿದ್ದು ಕಲಾತ್ಮಕ ಶೈಲಿ ಆಟ ತಮ್ಮಲ್ಲಿದೆ. ಅದೆಷ್ಟೋ 40 ಯಾರ್ಡ್ ಪಂದ್ಯಗಳಲ್ಲಿ
6 ಎಸೆತಗಳಿಗೆ 6 ಬೌಂಡರಿಗಳನ್ನು ಹೊಡೆದ ದಾಖಲೆ ನಿಮ್ಮ ಹೆಸರಿನಲ್ಲಿದೆ. ಪ್ರಮುಖ ಪಂದ್ಯದಲ್ಲಿ ಉತ್ತಮ ಆಲ್ರೌಂಡರ್ ಆಟದ ಪ್ರದರ್ಶನವನ್ನು ನೀವು ನೀಡಿದ್ದೀರಿ. ಕೇವಲ ಪಲಿಮಾರು ಮಾತ್ರವಲ್ಲದೆ ಕುಂದಾಪುರ, ಹಿರಿಯಡ್ಕ, ಬ್ರಹ್ಮಾವರ ಮುಂತಾದ ಕಡೆ 40 ಗಜಗಳ ಕ್ರಿಕೆಟಿನಲ್ಲಿ ತಮ್ಮದೇ ಆದ ಅಭಿಮಾನಿ ಬಳಗವನ್ನು ಹೊಂದಿದ್ದೀರಾ. ದೂರದ ಮುಂಬೈ, ಪುಣೆ ಹಾಗೂ ರಾಜ್ಯದ ಬೆಂಗಳೂರು, ಚಿಕ್ಕಮಗಳೂರು, ಹಾಸನ ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆಡಿದ ಅನುಭವ ನಿಮ್ಮದು. ಹೀಗೆ ನಿಮ್ಮ ಕ್ರಿಕೆಟಿನ ಪ್ರತಿಭೆಯು ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಮತ್ತು ಇನ್ನಷ್ಟು ಬಹುಮಾನಗಳು, ಪದಕಗಳು ನಿಮ್ಮ ಮುಡಿಗೆ ಏರಲಿ ಎಂಬ ಶುಭ ಆಶಯದೊಂದಿಗೆ ಮಣಿಕಂಠ ಟ್ರೋಫಿ 2025ರಲ್ಲಿ ನೀಡುವಂತಹ ಸನ್ಮಾನ ಪತ್ರವನ್ನು ಪಡ್ಕೊಳ್ಳಿ. ಲೆಫ್ಟಿ ಜೀತು ಫ್ರಮ್ ಪಲಿಮಾರು. ಕೆಲವೊಂದು ಆಟಗಾರರಿಂದ ಊರಿಗೂ ಹೆಸರು. ಆ ಪಟ್ಟಿಯಲ್ಲಿ ಲೆಫ್ಟಿ ಜಿತೇಶನಿಗೆ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಲೆಫ್ಟಿ ಜಿತೇಶನಿಗೆ ಅಭಿಮಾನಿ ಬಳಗ ಇದೆ. ಯಂಗ್ ಸ್ಟಾರ್ ಪಲಿಮಾರು ತಂಡದ ಪ್ರಮುಖ ಆಟಗಾರ. ಪಲಿಮಾರು ಊರಿಗೆ ಜಿತೇಶನಿಂದ ಬಹಳಷ್ಟು ಹೆಸರು ಲಭಿಸ್ತಾ ಇದೆ. ದೇವರು ನಿಮಗೆ ಆಯುಷ್ಯ, ಆರೋಗ್ಯ, ಸುಖ ಸಂಪತ್ತು, ನೆಮ್ಮದಿ, ಇಷ್ಟಾರ್ಥ ಸಿದ್ಧಿ, ಅಷ್ಟೈಶ್ವರ್ಯ, ಹಣ, ಅಂತಸ್ತು, ಮರ್ಯಾದೆ, ಗೌರವ ಎಲ್ಲವನ್ನ ಕರುಣಿಸಲಿ ಅನ್ನೋದಾಗಿ ನಾವು ದೇವರಲ್ಲಿ ಪ್ರಾರ್ಥಿಸ್ತೇವೆ. ಧನ್ಯವಾದಗಳು. ಅದೇ ರೀತಿ ಜೀತು ಒಂದೆರಡು ಮಾತುಗಳನ್ನ ನೀವು ಆಡಬೇಕು. 2 ಅನಿಸಿಕೆ, ಕಿರು ಅನಿಸಿಕೆ, ದಯಮಾಡಿ 2 ಕಿರು ಅನಿಸಿಕೆ. ಅವರು ಚಿಕ್ಕದಾಗಿಯೇ ಶುಭವನ್ನ ತಿಳಿಸಿದ್ದಾರೆ. ಧನ್ಯವಾದಗಳು ಲೆಫ್ಟಿ ಜೀತು. ಅದೇ ರೀತಿ ಧನ್ಯವಾದಗಳು ಅತಿಥಿಗಳೇ. ಇನ್ನೂ ವಿಳಂಬವನ್ನ ಮಾಡಿಕೊಳ್ಳದೆ ನೀವು ಕಾತುರತೆಯಿಂದ ಕಾಯ್ತಾ ಇರುವುದು ಪ್ರಶಸ್ತಿ ವಿತರಣಾ ಹಂತಕ್ಕೆ. ನೋಡಿ, ಒಮ್ಮೆ ಜೋರಾದ ಕೈ ಚಪ್ಪಾಳೆಯನ್ನ ಜೀತಿಗೆ ನೀಡಿ. ಅವರ ತಂಡ, ಅವರ ಮಾಲೀಕರಿಗೆ ನಂಬಿಕೆಯನ್ನು ಉಳಿಸಿಕೊಳ್ಳುವಂತ ಕಾಯಕವನ್ನು ಅವರು ಯಾವತ್ತಿಗೂ ಮಾಡ್ತಾರೆ. ಇನ್ನು ಮಣಿಕಂಠ ಟ್ರೋಫಿ 2025ರ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮಕ್ಕೆ ನಾವು ಆಗಮಿಸುವವರಿದ್ದೇವೆ. ಫೈನಲ್ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಯಾರಾದ್ರೂ ಗೆಸ್ ಮಾಡ್ತೀರಾ? ಎಸ್, ಎಲ್ಲೆಲ್ಲೂ ಆಸಿಫ್ ಅನ್ನದೇ ನಾಮ ಜಪ. ಆಸಿಫ್ ಫ್ರಮ್ ಮಾದೇಶ್ವರ ಪಲಿಮಾರು ಫೈನಲ್ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಮುಖ್ಯ ವೇದಿಕೆಗೆ ಬಂದು ಈ ಒಂದು ಪ್ರಶಸ್ತಿಯನ್ನ ರಾಯೇಶ್ವರ್ ಪೈ ಇವರಿಂದ ಪಡ್ಕೊಳ್ಳಿ ಅನ್ನೋದಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಅದೇ ರೀತಿ ಉತ್ತಮ ಕ್ಷೇತ್ರರಕ್ಷಕ ಪ್ರಶಸ್ತಿ, ಬೆಸ್ಟ್ ಫೀಲ್ಡರ್ ಆಫ್ ದಿ ಟೂರ್ನಮೆಂಟ್ 4 ರಿಂದ 5 ಮಂದಿ ಪ್ರಬಲ ಹೋರಾಟವನ್ನು ನೀಡಿದ್ರು ಈ ಪ್ರಶಸ್ತಿಗಾಗಿ. ಆ ಪಟ್ಟಿಯಲ್ಲಿ ಆಸಿಫ್ ಫ್ರಮ್ ನಂದಿಕೂರು ಸ್ಟ್ರೈಕರ್ಸ್, ಆ ಬಳಿಕ ಪ್ರೀತಮ್ ಫ್ರಮ್ ವೀರ ವಿನಾಯಕ ಬಳಗ, ಹ್ಯಾರಿಸ್ ಫ್ರಮ್ ರಾಯಲ್ ಸ್ಟಾರ್, ಆ ಬಳಿಕ ಪ್ರವೀಣ್ ಅಲ್ಫೋನ್ಸೋ ನಂದಿಕೂರು ಸ್ಟ್ರೈಕರ್ಸ್, ಮನೀಶ್. ಈ ರೀತಿ ಎಲ್ಲರೂ ಕೂಡ ಪ್ರಬಲ ಹೋರಾಟವನ್ನು ನೀಡಿದ್ರು. ಅಂತಿಮವಾಗಿ ಅಳೆದು ತೂಗಿ ಪ್ರಮುಖ ಡೈವಿಂಗ್ ಕ್ಯಾಚ್ ಅನ್ನು ಪಡ್ಕೊಂಡಿರ್ತಕ್ಕಂಥ ಸುಕೇಶ್ ಶೆಟ್ಟಿ ಫ್ರಮ್ ಮಾದೇಶ್ವರ ಪಲಿಮಾರು ಬೆಸ್ಟ್ ಫೀಲ್ಡರ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಜಿತೇಂದ್ರ ಫುಟ್ಬಾಲ್ ಅವರೇ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಿ. ಅದೇ ರೀತಿ ಟೂರ್ನಮೆಂಟಿನ ಉತ್ತಮ ದಾಂಡಿಗ ಪ್ರಶಸ್ತಿ, ಬೆಸ್ಟ್ ಬ್ಯಾಟ್ಸ್ಮನ್ ಆಫ್ ದಿ ಟೂರ್ನಮೆಂಟ್ ಪ್ರಶಸ್ತಿ ಯಾರಾದ್ರೂ ಗೆಸ್ ಮಾಡ್ತೀರಾ? ಕೇಳಿಸ್ತಾ ಇಲ್ಲ. ಎಸ್, ಡೌಟ್ಲೆಸ್ ಸೆಲೆಕ್ಷನ್. ಮೂರ್ತಿ ಚಿಕ್ಕದಾದರು, ಕೀರ್ತಿ ದೊಡ್ಡದು. ಆದರ್ಶ್ ಶೆಟ್ಟಿ ಫ್ರಮ್ ಮಾದೇಶ್ವರ ಪಲಿಮಾರು ಉತ್ತಮ ದಾಂಡಿಗ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಈ ಒಂದು ಗಾಯತ್ರಿ ಪ್ರಭು ಮೇಡಮ್ ರವರು ಈ ಒಂದು ಉತ್ತಮ ದಾಂಡಿಗ ಪ್ರಶಸ್ತಿಯನ್ನ ಆದರ್ಶ್ಗೆ ನೀಡಿ ಗೌರವಿಸಿ ಅನ್ನೋದಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಬಹಳಷ್ಟು ಅತ್ಯುತ್ತಮ ರೀತಿಯ ಆಟವನ್ನು ದಾಖಲಿಸಿರ್ತಕ್ಕಂಥ ಆದರ್ಶ ಬೆಸ್ಟ್ ಬ್ಯಾಟ್ಸ್ಮನ್ ಆಫ್ ದಿ ಟೂರ್ನಮೆಂಟ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಇನ್ನು
ಉತ್ತಮ ಎಸೆತಗಾರ ಆದರ್ಶ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕು. ಅವರು ಅವರ ಹಸ್ತದ ಮುಖೇನವಾಗಿಯೇ ಮಾತನಾಡಿದ್ದಾರೆ. ಇನ್ನು ಬೆಸ್ಟ್ ಬೌಲರ್ ಪ್ರಶಸ್ತಿ ನೋಡಿ, ಸೀರೀಸ್ ಪಡ್ಕೊಳ್ಳುವಂತ ಆಟಗಾರ 2 ನಿಮಿಷಗಳ ಕಾಲ ಮಾತನಾಡಬೇಕು, ಇಲ್ಲವಾದಲ್ಲಿ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನ ನೀಡುವುದಿಲ್ಲ. ಬೆಸ್ಟ್ ಬೌಲರ್ ಆಫ್ ದಿ ಟೂರ್ನಮೆಂಟ್ ಪ್ರಶಸ್ತಿ 2 ರಿಂದ 3 ಮಂದಿ ಬೌಲರ್ಸ್ಗಳು ಪ್ರಬಲ ಹೋರಾಟವನ್ನು ನೀಡಿದ್ರು. ಅಳೆದು ತೂಗಿ ತಕ್ಕಡಿಯಲ್ಲಿಟ್ಟು ಲೆಕ್ಕಾಚಾರವನ್ನು ಮಾಡಿ ಕೇಳಿ ಬರುವಂತ ಒಂದು ಹೆಸರು ವೀರ ವಿನಾಯಕ ಬಳಗ ತಂಡದ ಅಭಿಲಾಷ್ ಪಾಲಾಗ್ತಾ ಇದೆ. ಗಟ್ಟಿ ಚಪ್ಪಾಳೆಯೊಂದಿಗೆ ಅಭಿಲಾಷ್ ಮುಖ್ಯ ವೇದಿಕೆಗೆ ಬನ್ನಿ. ನವೀನ್ ಎನ್ ಶೆಟ್ಟಿರವರು ಈ ಒಂದು ಬೆಸ್ಟ್ ಬೌಲರ್ ಆಫ್ ದಿ ಟೂರ್ನಮೆಂಟ್ ಪ್ರಶಸ್ತಿಯನ್ನ ಅಭಿಲಾಷ್ಗೆ ನೀಡಿ ಗೌರವಿಸಲು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಸರಣಿ ಶ್ರೇಷ್ಠ ಪ್ರಶಸ್ತಿ ಒಂದು ಬಾಕಿ ಉಳಿದಿದೆ. ಆ ಪ್ರಶಸ್ತಿಯನ್ನ ನೀಡುವ ಮುಂಚಿತವಾಗಿ ಆ ಪ್ರಶಸ್ತಿಯನ್ನ ಪಡ್ಕೊಳ್ಳುವಂತ ಆಟಗಾರ ಮುಖ್ಯ ವೇದಿಕೆಯಲ್ಲಿ 2 ನಿಮಿಷಗಳ ಕಾಲ ಟೂರ್ನಮೆಂಟ್ ಹೇಗೆ ಸಾಗಿದೆ, ಏನೆಲ್ಲ ಕುಂದುಕೊರತೆ ಇತ್ತು, ಇನ್ನು ಮುಂದಕ್ಕೆ ಏನನ್ನ ಸರಿಪಡಿಸಿಕೊಳ್ಬೇಕು, ನಿಮ್ಮ ಅನುಭವ ಹೇಗಿತ್ತು ಅನ್ನೋದ್ರ ಬಗ್ಗೆ 2 ಅನಿಸಿಕೆಯನ್ನ ತಿಳಿಸಬೇಕು. ಮ್ಯಾನ್ ಆಫ್ ದಿ ಸೀರೀಸ್ ಪ್ರಶಸ್ತಿ ಯಾರಾದ್ರೂ ಗೆಸ್ ಮಾಡ್ತೀರಾ? ಕೇಳಿಸ್ತಾ ಇಲ್ಲ. ಸರಣಿ ಶ್ರೇಷ್ಠ ಪ್ರಶಸ್ತಿ ಯಾರಾದ್ರೂ ಗೆಸ್ ಮಾಡ್ತೀರಾ? ಆಡಿರ್ತಕ್ಕಂಥ ಆಟಗಾರನ ಹೆಸರನ್ನ ತಿಳಿಸಿ. ಯಾರಾದ್ರೂ ಗೆಸ್ ಮಾಡ್ತೀರಾ? ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನ ಪಡ್ಕೊಳ್ಳುವಂತ ಆಟಗಾರ ನಿಮ್ಗೆ ತಿಳಿದಿಲ್ಲ ಅನ್ನೋದು ನಮಗೆ ತಿಳಿಯಿತು. ಸರಣಿ ಶ್ರೇಷ್ಠ ಪ್ರಶಸ್ತಿ ಎಸೆತಗಾರಿಕೆ, ದಾಂಡಿಗೆತನ, ಕ್ಷೇತ್ರ ರಕ್ಷಣೆ ಎಲ್ಲದರಲ್ಲೂ ಮಿಂಚಿರ್ತಕ್ಕಂತಹ ಮಾದೇಶ್ವರ ಬಲಿಮಾರಿನ ಆಸೀಫ್ ಬಾಲಾಗ್ತಾ ಇದೆ. ಆಸೀಫ್ 2 ನಿಮಿಷಗಳ ಕಾಲ ಮಾತನಾಡಿದ ಬಳಿಕವೇ ನಿಮ್ಗೆ ಪ್ರಶಸ್ತಿಯನ್ನ ನೀಡುವುದು. ದಯಮಾಡಿ ಮಾತಾಡಿರಲ್ಲ. ಥ್ಯಾಂಕ್ ಯು ಸೋ ಮಚ್. ನೋಡಿ, ನಿಮ್ಮ ತಂಡದವರು ಮಾತನಾಡುವುದು ಬೇಡ ಅಂದ್ರೆ ನಾವು ನೇರವಾಗಿ ಪ್ರಶಸ್ತಿ ನೀಡ್ತೇವೆ. ನಿಮ್ಮ ತಂಡದವರು ಮಾತನಾಡಲೇಬೇಕು ಅಂದ್ರೆ ನೀವು ಮಾತನಾಡಲೇಬೇಕು. ದಯಮಾಡಿ ಟೂರ್ನಮೆಂಟ್ ಹೇಗೆ ಸಾಗಿದೆ ಇದರ ಬಗ್ಗೆ 2 ಅನಿಸಿಕೆ. ಟೂರ್ನಮೆಂಟ್ ಹೇಗೆ ಸಾಗಿದೆ? ಒಳ್ಳೆ ರೀತಿ ಸಾಗಿದೆ. ಒಳ್ಳೆ ರೀತಿ ಸಾಗಿದೆ. ಸರಿ, ಫೈನಲ್ ಪಂದ್ಯ ಆಡುವಾಗ ನೀವು 5 ಸಿಕ್ಸರ್ ಹೊಡಿತೀರಾ ಅನ್ಕೊಂಡಿದ್ರಾ? ನಿಮ್ಮ ಟಾರ್ಗೆಟ್ ಎಷ್ಟು ನೀಡಬೇಕು ಎದುರಾಳಿ ತಂಡಕ್ಕೆ ಅನ್ನೋದು ನಿಮ್ಮ ಯೋಜನೆಯಾಗಿತ್ತು? 40 ಓಟಗಳನ್ನ ನೀವು ದಾಖಲಿಸಬೇಕು ಅನ್ನೋದಾಗಿ ಯೋಜನೆಯನ್ನ ರೂಪಿಸಿದ್ರಿ. 40 ಓಟಗಳು ಸಾಕಾಗ್ತಿತ್ತ ಫೈನಲ್ ಗೆಲ್ಬೇಕನ್ನೋದಾಗಿದ್ರೆ? ಸರಿ, ಸಾಕು. ದಯಮಾಡಿ ಅವರಿನ್ನು ಬೆವರಿಳಿತಾ ಇದೆ ಅವರಿಗೆ. ಇನ್ನು ನೇರವಾಗಿ ಮ್ಯಾಕ್ಸಿಮ್ ಡಿಸೋಜರ್ ಅವರು ಈ ಒಂದು ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ನೀಡಿ ಗೌರವಿಸುವುದಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಗಟ್ಟಿ ಚಪ್ಪಾಳೆಯನ್ನು ನೀಡಿ ಆಸಿಫ್ ರಮಾ ಮಾದೇಶ್ವರ ಬಲಿಮಾರು ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅತ್ಯುತ್ತಮ ಆಟವನ್ನು ದಾಖಲಿಸಿರ್ತಕ್ಕಂಥ ಆಸಿಫ್, ನಿಮ್ಮ ಆಟ ಇದೇ ರೀತಿಯಾಗಿ ಇನ್ನು ಮುಂದಕ್ಕೂ ಕೂಡ ಸಾಗಲಿ. ಅವರು ಚಿಕ್ಕದಾಗಿಯೇ ಶುಭವನ್ನು ಕೋರಿದ್ದಾರೆ. ಇನ್ನು ಬಹುಮುಖ್ಯ ಪ್ರಶಸ್ತಿಗಳು ಬಾಕಿ ಉಳಿದಿದೆ.
ವಿನ್ನರ್ಸ್ ಅಪ್ ಪ್ರಶಸ್ತಿ, ರನ್ನರ್ಸ್ ಅಪ್ ಪ್ರಶಸ್ತಿ. ಟೂರ್ನಮೆಂಟಿನ ಉದ್ದಕ್ಕೂ ಕೂಡ ಅತ್ಯುತ್ತಮ ರೀತಿಯ ಆಟವನ್ನು ಆಡಿರ್ತಕ್ಕಂತಹ ವೀರ ವಿನಾಯಕ ಬಳಗ ಮಣಿಕಂಠ ಟ್ರೋಫಿ 2025ರ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡೆದುಕೊಳ್ತಾ ಇದೆ. ಗಟ್ಟಿ ಚಪ್ಪಾಳೆಯೊಂದಿಗೆ ಎಲ್ಲ ಆಟಗಾರರು ಮುಖ್ಯ ವೇದಿಕೆಗೆ ಬಂದು ಈ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡು ಹೋಗಿ ಅನ್ನೋದಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಆಟಗಾರರು ಮೊದಲಿಗೆ ಬನ್ನಿ. ಸಾಲಾಗಿ ಭಾಗವಹಿಸಿರ್ತಕ್ಕಂಥ ಆಟಗಾರರಿಗೆ ಮೆಡಲ್ ಅನ್ನು ನಾವು ನೀಡ್ತೇವೆ. ಮೊದಲಾಗಿ ಪ್ರೀತಮ್, ರಾಹುಲ್, ಅಭಿಲಾಷ್, ಪ್ರಮೋದ್, ಈ ರೀತಿಯ ಆಟಗಾರರು. ಮೀತು, ಸರಿ. ಆಸಿಫ್ ರವರು ತಿಳಿಸಿಲ್ಲ. ಪ್ರೇಕ್ಷಕರಲ್ಲಿ ಅದೇ ರೀತಿ ಬಾಕಿ ಉಳಿದ ತಂಡದ ಆಟಗಾರರಲ್ಲಿ ಕೇಳ್ತಾ ಇದ್ದೇವೆ, ಟೂರ್ನಮೆಂಟ್ ಹೇಗೆ ಸಾಗಿದೆ? ಟೂರ್ನಮೆಂಟ್ ಹೇಗೆ ಸಾಗಿದೆ? ಶಿಕ್ಷಿತ ಮೆಂಟರ್ಶಿಪ್ ನಲ್ಲಿ ವೀರ ವಿನಾಯಕ ಬಳಗ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದೆ. ರಾಯೇಶ್ವರ್ ಪೈ, ಗಾಯತ್ರಿ ಪ್ರಭುರವರು, ಮ್ಯಾಕ್ಸಿಮ್ ಡಿಸೋಜಾ, ಪ್ರವೀಣ್ ಅವರು, ನವೀನ್ ಎನ್ ಶೆಟ್ಟಿರವರು, ಅದೇ ರೀತಿ ಜಿತೇಂದ್ರ ಫುಟೋಡರವರು, ಯೋಗೀಶ್ ರವರು, ಗುರುಪ್ರಸಾದ್, ಎಲ್ಲರೂ ಒಗ್ಗೂಡುವಿಕೆಯಿಂದ ಎಲ್ಲರ ಸಮ್ಮುಖದಲ್ಲಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿ. ವೀರ ವಿನಾಯಕ ಬಳಗ ತಂಡವನ್ನು ಅಭಿನಂದಿಸಿಕೊಂಡು ಬರಲಿದ್ದೇವೆ. 2ನೇ ಪ್ರಶಸ್ತಿ ಪುರಸ್ಕೃತ ತಂಡ ಟೂರ್ನಮೆಂಟ್ ಹೇಗೆ ಸಾಗಿದೆ? ನಿಮ್ಮ ಸಂತಸವನ್ನು ವ್ಯಕ್ತಪಡಿಸಿ, 2 ಅನಿಸಿಕೆಯನ್ನು ತಿಳಿಸಿ. ನಿಜಕ್ಕೂ ತುಂಬ ಖುಷಿ ಆಗ್ತಾ ಉಂಟು. ನಾನು ಹೆಸರಿಗೆ ಮಾತ್ರ ಈ ಒಂದು ತಂಡದ ಮಾಲಕ, ಆದರೆ ಖಂಡಿತವಾಗಿಯೂ ಈ ಶ್ರೇಯಸ್ಸು ಸಲ್ಲಬೇಕು ರತ್ನಾಕರ್ ಅವರಿಗೆ, ಅದೇ ರೀತಿ ಯೋಗೀಶ್ ಅವರಿಗೆ. ಒಂದು ತುಂಬ ಕನಸಿತ್ತು ಅವ್ರದ್ದು. ನಾನು ನೋಡುದು ಪ್ರತಿ ಪಂದ್ಯಾಕೂಟದಲ್ಲಿ ಕೂಡ ತಂಡವನ್ನು ಕ್ರೀಡಾಂಗಣಕ್ಕೆ ಕಳಿಸುತ್ತಾ ಒಂದು ಕೆಚ್ಚದೆ ಹೋರಾಟವನ್ನು ನೀಡಿದ್ದಾರೆ. ಯಾವುದೇ ಒಂದು ಸಂದರ್ಭದಲ್ಲಿ ಅವರ ಧೈರ್ಯಗುಂದಿಲ್ಲ, ಎದೆಗುಂದಿಲ್ಲ. ಯಾವಾಗಲೂ ಒಂದಿನ ನಾವು ಗೆಲ್ತೇವೆ ಅಂತೇಳಿ ಅವರಿಗೆ ಒಂದು ವಿಶ್ವಾಸವಿತ್ತು. ಇವತ್ತು ಸ್ವಲ್ಪ ಅಂತರದಲ್ಲಿ ಸೋಲಾಗಿದೆ. ಮುಂದಕ್ಕೆ ಖಂಡಿತವಾಗ್ಲೂ ನಮಗೆ ಜಯ ಆಗ್ತದೆ ಅಂತೇಳಿ ಹೇಳಿ ಎಲ್ಲರಿಗೂ ಒಂದಿಷ್ಟು ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಸರಿ, ತಂಡದ ಐಕಾನ್ ಆಟಗಾರ ಪ್ರೀತಮ್ 2 ಮಾತುಗಳನ್ನ ತಿಳಿಸಬೇಕು. ಆತ ಪ್ಲೇಯರ್ ಕ್ಲಡ್ಡಿಗೆ ಹೋಗಿದ್ದಾರೆ. ಪ್ರೀತು ಮಾತನಾಡುವುದಿಲ್ಲ ಅಂತ ಇವಾಗ ಮೀತು ಮಾತನಾಡ್ತಾರೆ. 2 ಅನಿಸಿಕೆಯನ್ನು ತಿಳಿಸಿ ದಯಮಾಡಿ. ಇನಿತ 2 ದಿನದ ಕೋಡೆಲ್ಲ ಇನಿತಲ ಪಂದ್ಯಗುಟ್ಟ ಎಡ್ಡೆ ರೀತಿ ಬೈದುಂಡು ಅಂಚನೆ ಎಂಕುಲಿನಿ ವೀರ ವಿನಾಯಕ ಟೀಮ್ ಗೊಬ್ಬುದು ಫೈನಲ್ ಬೈದ ಅಂಡ್ ವಿನ್ ಆಪಿಲಕ್ಕೆ ಎತ್ತುಂಡು ಅಂಡ್ ಮಲ್ಲೆಜ್ಜಿ ಟ್ರೈ ಮಲ್ತ ಎಂಕುಲು ರನ್ನರ್ಸ್ ಆತ ಖುಷಿ ಅಂಡ್ ಥ್ಯಾಂಕ್ ಯು ಬೂರಕಲ್ಲಿ. ಎಲ್ರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸಿ ಆಯಿತು. ಪ್ರಶಸ್ತಿ ವಿತರಣಾ ಹಂತದಲ್ಲಿದ್ದೇವೆ. ಪ್ರಸಾದ್ ಪಲಿಮಾರಣ್ಣ, ಮುಖ್ಯ ವೇದಿಕೆಗೆ ಬನ್ನಿ. ನೀವು ಯಾವಾಗಲೂ ಕೆಳಗೆ ನಿಂತ್ಕೊಳ್ಬೇಡಿ, ನಿಮ್ಮ ಮನಸ್ಸು ದೊಡ್ಡದಿದೆ ಅಂತ ನಮಗೆ ಗೊತ್ತಿದೆ. ದಯಮಾಡಿ ಮುಖ್ಯ ವೇದಿಕೆಗೆ ಬನ್ನಿ. ಈ ಭಾಗದಲ್ಲಿ ಯಾವುದೇ ಟೂರ್ನಮೆಂಟ್ ಜರುಗಿದ್ರು ಕೂಡ ನೀವು ಆಗಮಿಸಿ ಅವರಿಗೆ ಶುಭವನ್ನ ಕೋರಿ. ಈ ಪಲಿಮಾರು ಭಾಗದಲ್ಲಿ ಯಾವುದೇ ಟೂರ್ನಮೆಂಟ್ ಜರುಗಿದ್ರೆ ನಿಮ್ಮ ಸಹಕಾರ
ನಮಗೆ ಇದ್ದೇ ಇರ್ತದೆ. ಗಟ್ಟಿ ಚಪ್ಪಾಳೆಯೊಂದಿಗೆ ವೀರ ವಿನಾಯಕ ಬಳಗ ತಂಡವನ್ನು ಅಭಿನಂದಿಸಿಕೊಂಡು ಬರೆದರೆ ಧನ್ಯವಾದಗಳು. ಇನ್ನು ಚಾಂಪಿಯನ್ ಪ್ರಶಸ್ತಿ ಮೊದಲ ಪ್ರಶಸ್ತಿಯನ್ನ ಪಡ್ಕೊಳ್ಳುವಂತಹ ತಂಡ ಮಾದೇಶ್ವರ ಪಲಿಮಾರು ದಾದು ಮಾಲಕತ್ವದ ತಂಡ. ಗಟ್ಟಿ ಚಪ್ಪಾಳೆಯೊಂದಿಗೆ ನೋಡಿ. ಆದರ್ಶ್ ಮಾತನಾಡಲೇಬೇಕು. ವಿನ್ನರ್ಸ್ ಆಫ್ ತಂಡದ ಆಟಗಾರ ಆದರ್ಶ್, ಇಲ್ಲಿ ಬನ್ನಿ. ಪಲಿಮಾರು ಅಂಗಣದ ಹೊರಭಾಗದಲ್ಲಿ ಕ್ರಿಕೆಟ್ ಜಾತ್ರೆ ಜರುಗ್ತಾ ಇದೆ. ಚಾಂಪಿಯನ್ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಎಲ್ಲಾ ತಂಡದ ಆಟಗಾರರು ಬನ್ನಿ. ಆದರ್ಶ್ ಮಾತನಾಡಲೇಬೇಕು, ಇಲ್ಲವಾದ್ರೆ ಪ್ರಶಸ್ತಿ ನೀಡುವುದಿಲ್ಲ. ದಯಮಾಡಿ ಆದರ್ಶ್ ಮಾತನಾಡಲೇಬೇಕು. ಮಾದೇಶ್ವರ ಪಲಿಮಾರು ತಂಡದ ಮಾಲಕ ದಾದು ಅವರು ಮಾತನಾಡಬೇಕು, ಇಲ್ಲವಾದಲ್ಲಿ ಆದರ್ಶ್ ಮಾತನಾಡಬೇಕು. ನೀವು ಡಿಸೈಡ್ ಮಾಡ್ಕೊಳ್ಳಿ ಯಾರಂತ. ಮಾದೇಶ್ವರ ಪಲಿಮಾರು ಚಾಂಪಿಯನ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದೆ. ನಿಕ್ಸಾನ್ ಆಸೀಫ್ ರಾಜಾ ಈ ರೀತಿಯ ಆಟಗಾರರು ಯಶಸ್ಸಿನ ಪಥವನ್ನ ಪಡೀತಾ ಇದ್ದಾರೆ. ವಿಜಯಿ ಪ್ರಶಸ್ತಿ ಮಾದೇಶ್ವರ ಪಲಿಮಾರು ಪಾಲಾಗ್ತಾ ಇದೆ. ಅತಿಥಿಗಳ ಒಗ್ಗೂಡುವಿಕೆಯಲ್ಲಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿ. ಈಶ್ವರ ಪಲಿಮಾರು ವಿಜಯಿ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದೆ. ಪ್ರಶಾಂತ್ ಶೆಣೈ ಯಾನೆ ರಾಜಾ ಅವರು ತಂಡದ ಸೀನಿಯರ್ ಪ್ಲೇಯರ್, ವೈಯಕ್ತಿಕ 41 ಓಟವನ್ನು ಅವರು ದಾಖಲಿಸಿದ್ರು. ಅವರು ಟೂರ್ನಮೆಂಟ್ ಅನ್ನು ಉದ್ದೇಶಿಸಿ ತಮ್ಮ ತಂಡವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡೋದಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಹಲೋ, ಈ 2 ದಿನದ ಕ್ರೀಡಾಕೂಟ ಒಳ್ಳೆ ವ್ಯವಸ್ಥಿತ ರೀತಿಯಲ್ಲಿ ನಮ್ಮ ಸಂಘಟಕರು ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಆಡಿದ ಎಲ್ಲ ತಂಡದ ಆಟಗಾರರಿಗೂ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಿಮ್ಮ 48ರ ಎನರ್ಜಿ ಏನೆನ್ನುವುದನ್ನು ಎಲ್ಲರಿಗೆ ತಿಳಿಸಿ. ಅದೊಂದು ಕ್ರಿಕೆಟ್ ಮೇಲಿನ ಪ್ರೀತಿ, ಅದು ಮತ್ತೆ ನಮ್ಮನ್ನು ಪ್ರೋತ್ಸಾಹಿಸಿದ ಎಲ್ಲ ಕ್ರಿಕೆಟಿಗರು ಅಷ್ಟೇ. ನಿಮ್ಮ ಕ್ರಿಕೆಟಿನ ಮೇಲಿನ ಪ್ರೀತಿ ಇದೇ ರೀತಿಯಾಗಿರಲಿ. ಇನ್ನು ಮುಂಬರುವ ಟೂರ್ನಮೆಂಟ್ ನಲ್ಲಿಯೂ ಕೂಡ ಅತ್ಯುತ್ತಮ ರೀತಿಯಾಗಿ ಇದೇ ರೀತಿಯಾಗಿ ಆಡ್ರಿ ಎಂಬ ಶುಭ ಆಶಯವನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೇವೆ. ಓವರ್ ಟು ಆದರ್ಶ ಕುಳ್ಳನೆಯ ವಾಮನ ಮೂರ್ತಿ.
ಕೋಡೆ ಬೊಕ್ಕ ಇನಿ ನಡತಿನಂಚಿನ ಮ್ಯಾಚ್ ಆರ್ಗನೈಸ್ ಮಲ್ದಿನ ಯೋಗೀಶ್ ಅಣ್ಣೆ ಬೊಕ್ಕ ಗುರು ಅಣ್ಣೆ ಬಾರಿ ಶೋ ಕೊಡು ಮಲ್ದೇರು ಅಂಚೆನೆ ಎಂಕುಲು ಗೊಬ್ಬು ದಿನೆಟ್ಟು ದಾಲ ಪಾತೆರ್ ದಿನೆಟ್ಟು ಪ್ಲೇಯರ್ಸ್ನಾಗಲಿ ಬೇಜಾರಾದಿತ್ತಂಡು ಅವಿನ ಮನಸ್ಸು ದೀವಚ್ಚಿ ಅವು ಮ್ಯಾಚಿಗೆ ಆದಾತೆ ಮನದಾನಿ ದೀವಚ್ಚಿ ಆತೆ ಭಿನ್ನಾಯನಕ್ಕೆ ಮಸ್ತ್ ಖುಷಿ ಅನ್ನಿಸ್ತದೆ. ಧನ್ಯವಾದಗಳು ಆದರ್ಶ. ಸತೀಶ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕು. ರಡ್ಡ ದಿನ ಟೂರ್ನಮೆಂಟ್ ಆರ್ಗನೈಸ್ ಮಾಡಿದಿನ ಗುರಣ್ಣೆ ಬಕ್ಕ ಯೋಗೇಶ್ ವರ್ಣೇರು ಭಾರಿ ಎಡ್ಡ ಕ್ರಮೋಟ್ ಮಲ್ತೇರು ಅಲ್ದ್ರ ಬಕ್ಕ ಪೂರ ಟೀಮ್ ಹಾಕಲು ಎಡ್ಡೆ ಒಂದು ಕಾಪರೇಟ್ ಮಲ್ದೇರ ಕಲಿಪುರ ಮೇರ್ ಪನ್ಲೆಕ್ಕನೆ ಆದರ್ಶ್ ಪನ್ಲೆಕ್ಕನೆ ಏರೇಗ್ಲ ದಾಲ ಬೇಜಾರ್ದಿ ಬಂದೆ ಒಂದು ಮೂಲೆಲೆ ಗ್ರೌಂಡ್ ಡೇ ಬುಡ್ದು ಬೋದು ಸಹಕಾರ ಮಲ್ಪೋಡು ಒಂದು ಬಕ್ಕ ಎಂಗಲ ಟೀಮ್ ಪ್ಲೇಯರ್ ನಕುಲ ಎಡ್ಡೆ ಕೋಆಪರೇಟ್ ಮಲ್ದೇರು ಎಡ್ಡೆ ಗೊಬ್ಬುದೇರು ಮಾತೇ ಧನ್ಯವಾದ. ಅದೇ ರೀತಿ ಸುಧಾಕರ್ ಅವರು ಒಂದೆರಡು ಮಾತುಗಳನ್ನು ಆಡಿ ಅನ್ನೋದಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದೆ. ಮಹದೇಶ್ವರ ಅಧ್ಯಕ್ಷರು. ಥ್ಯಾಂಕ್ ಯು. ಶ್ರೀ ಮಣಿಕಂಠ ಟ್ರೋಫಿ 25ನೇ ವಿಶ್ವದ ಈ ಟೂರ್ನಮೆಂಟ್ ನಮ್ಮ ಯೋಗೇಶ್ ವರ್ಣೇರು ಬಕ್ಕ ಗುರುಪ್ರಸಾದ್ ಎಡ್ಡೆ ಫುರ್ಲು ಮಾತಾಡ್ತಾರೆ ಅಂಚನೆ ಸಭೆ ಮಾತ ಉಪಾಧ್ಯಕ್ಷರು ಮಾಜಿ ಅಧ್ಯಕ್ಷರು ಬಗ್ಗೆ ಉದ್ಯಮಿನಗಳು ಮಾತೆಗಳ ಅಭಿನಂದನೆ ತಿಳಿಸಂದು ಇನ್ನು ಎಂಕಲ್ ಇತಿಹಾಸೋಡು 7 ವರ್ಷ ಎಂಕಲು ಮಹದೇಶ್ವರನೇ ಗೆತ್ತೊಂದು ಇತ್ತೆದಾದ ಮಂತ್ರಿ ಸೋಲು ಸೆಮಿಫೈನಲ್ ಬಂದುಂಡು ಅಂಡ್ ಇನ್ನೊಂದು ಫೈನಲ್ ಬತ್ತೆ ಬಾರಿ ಖುಷಿ ಅಂಡು ಆಂಡ ಎಂಕಲ್ ಇನ್ನೂ ಖುಷಿ ಪಂಡ ನಮ್ಮ ಪಲಿಮಾಡು ವಾ ಟೀಮ್ ಸೋತಲ್ಲ ಎಂಕಲ ಪಗ್ಗೆ ಪಂಪಿಂದಾಲಚ್ಚಿ ನಮ್ಮ ಪಲಿಮಾಡು ಟೂ ಸೆಕೆಂಡ್ ಬರಡು ಫೈನಲ್ ವಿನ್ ಆವಾಡ್ ಅವು ಖುಷಿ ನಮ್ಮ ಪಲಿಮಾಡು ಬರ್ತನೆ ಅಂಚ ಅದು ನಲ್ಲ ಬಿತ್ತೆಲ್ಲ ಈ ಪ್ರೋಗ್ರಾಮ್ನು ಕಂಟಿನ್ಯೂ ಮಾಡ್ತಾ ನಮ್ಮ ದಾಮಿನ ಕೂಡ ತುಳ್ಳೇರು ಸಹಕಾರ ಮಾಡ್ಕೊಂಡು ನಾನು ತಪ್ಪಕ ಮಕ್ಕ ಗೊಬ್ಬು ಮಾತ್ರೆಗಳ ಅಭಿವೃದ್ಧಿ ಸಲ್ಲಿಸ ಒಂದು ದೊಡ್ಡ ಪಾತ್ರ ಮುಗಿತದೆ. ಇನ್ನು ಎಲ್ಲರ ಬಾಯಲ್ಲಿ ಒಂದೇ ಹೆಸರು ಕೇಳಿ ಬರ್ತಾ ಇದೆ, ಕನಿಷ್ಕಾ ಶೆಟ್ಟಿರವರು ಟೂರ್ನಮೆಂಟ್ ಹೇಗೆ ಸಾಗಿದೆ ಅನ್ನೋದ್ರ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಬೇಕು. ಮಾತ ಟೀಮ್ ತಗೊಲ್ಲ ಎಡ್ಡೆ ಮಲ್ತು ಗೊಬ್ಬುದೇರು ಅಂಚೆನೆ ವಿನ್ನರ್ಸ್ಗಳ ರನ್ನರ್ಸ್ಗಳ ಕಾಂಗ್ರೆಸ್ ಬಂದು ಏನೇನು ಪಾತ್ರ ಮುಗಿತದಿಲ್ಲ. ಚಿಕ್ಕದಾಗಿ ಚೊಕ್ಕದಾಗಿ ಶುಭವನ್ನ ಕೋರಿದ್ದಾರೆ. ಸರಿ, ಮಾತುಗಳ ಪಟ್ಟಿಯಲ್ಲಿರುವಂತಹ ಹೆಸರುಗಳು ಮುಗಿದಿದೆ. ಇನ್ನು ನಾವು ಹರಾಜು ಪ್ರಕ್ರಿಯೆಯನ್ನು ಆರಂಭಿಸುವ ಮುಂಚಿತವಾಗಿ ಮೊದಲಿಗೆ ಹರಾಜಿನಲ್ಲಿ ಬರುವಂತ ಆಟಗಾರನಿಗೆ 1,000 ರೂಪಾಯಿಗಳ ನಗದು ಪುರಸ್ಕಾರವನ್ನು ಕೊಡ್ತೇವೆ ಅನ್ನೋದಾಗಿ ಅವತ್ತು ಘೋಷಣೆ ಮಾಡಿದ್ದೇವೆ. ಅದೇ ರೀತಿ ಇವತ್ತು ಆ 1,000 ನೀಡ್ತಾ ಇದ್ದೇವೆ. ಹರೀಶ್ಗೆ 1,000 ಲಭಿಸ್ತಾ ಇದೆ. ಧರ್ಮ ಜಾರಂದಾಯ ಹರೀಶ್ ಮುಖ್ಯ ವೇದಿಕೆಗೆ ಬಂದು ಈ 1,000 ರೂಪಾಯಿಗಳ ಪ್ರೋತ್ಸಾಹ ಧನವನ್ನು ಪಡ್ಕೊಂಡು ಹೋಗಿ. ಅದೇ ರೀತಿ ನಮ್ಮ ದಾನಿಗಳಿಗೆ, ನಮ್ಮ ಪ್ರೋತ್ಸಾಹಕರಿಗೆ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಒಂದು ಸೆಲ್ ಫೋನ್ ನಮಗೆ ದೊರಕಿದೆ, ಅದರ ಮಾಹಿತಿಯನ್ನು ನೀಡಿ ಆ ಮೊಬೈಲ್ ಅನ್ನು ಪಡ್ಕೊಂಡು ಹೋಗಿ ಅನ್ನೋದಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಬಿಡುವಿಲ್ಲದ ಸಮಯದಲ್ಲಿ ನಮ್ಮೊಂದಿಗೆ ಕೂಡಿಕೊಂಡು ಈ ಟೂರ್ನಮೆಂಟಿನ ಯಶಸ್ಸಿಗೆ ಕಾರಣೀಭೂತರು ರಾಯೇಶ್ವರ್ ಪೈ, ಜಿತೇಂದ್ರ ಫುಡ್ಡಾಡು, ಗಾಯತ್ರಿ ಪ್ರಭು, ಅದೇ ರೀತಿ ನವೀನ್ ಎನ್ ಶೆಟ್ಟಿ, ಪ್ರವೀಣ್ ರವರೇ, ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಈ ಒಂದು ಧನ್ಯವಾದ ಸಮರ್ಪಣೆಯೊಂದಿಗೆ ನಮ್ಮ ಈ ಮಣಿಕಂಠ ಟ್ರೋಫಿ 2025ಕ್ಕೆ ಸರಿ 3 ಮಂದಿ ಯುವತಿಯರು ನಮ್ಮ ಜೊತೆ ನಿನ್ನೆ ದಿವಸ ಶುಚಿತ್ವ ಕೆಲಸದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳು.